ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ಬೆಳಿಗ್ಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಸಂಗೀತ ಕಲಾವಿದರಿಗೆ ಪ್ರೋತ್ಸಾಹ ನೀಡಲಿಕ್ಕೆ, ಜಾನ್ಕಮ್ಮನವರಿಗೆ ನಮನ ಸಲ್ಲಿಸಲಿಕ್ಕೆ ಆಗಮಿಸಿದರೆ ಇಷ್ಟೊಂದು ಸಂಖ್ಯೆಯಲ್ಲಿ ನಿಮಗೆ ನಾನು ಮತ್ತೊಂದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನನಗೆ ಗೊತ್ತಿರಲಿಲ್ಲ ನಮ್ಮ ಕಾಂತರಾಜ್ ಅವರು, ನಮ್ಮ ಎಂ ಬಿ ಅನಂತ ಸ್ವಾಮಿ ಅವರು ಅಂತಂದರೆ ಬಹಳ ಜನಪ್ರಿಯವಾದ ತಬಲವಾದಕರು. ಅವರ ಮಗ ನಮ್ಮ ಕಾಂತರಾಜ್ ಅವ್ರಿಗೆ ಗೊತ್ತಿಲ್ಲ. ಈಗ ನಮ್ಮ ವಂಶಿ ಸಾಹೇಬ್ ಹೇಳಿದ್ರು, ನಿಜವಾಗ್ಲೂ ಕೂಡ ಅಂಥವರ ಒಂದು ಮಕ್ಕಳಾಗಿ ಇರೋದೇ ನಿಮ್ಮ ಭಾಗ್ಯ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸ್ಫೂರ್ತಿ ನೀಡಿದಂಥ ನಿಮ್ಮ ಮನೆತನ ಇರ್ಬೋದು, ಜಾನಕಮ್ಮ ಇರ್ಬೋದು, ಅವರೆಲ್ಲರೂ ಕೂಡ ಅಭಿನಂದನೆ. ನಿಮಗೂ ಕೂಡ ಅಭಿನಂದನೆಗೆ ಹೇಳ್ತಾ, ಇವತ್ತು ಭಾಳಷ್ಟು ನಮ್ಮ ಸ್ನೇಹಿತರುಗಳೆಲ್ಲ ಇಲ್ಲಿದ್ದಾರೆ. ನಮ್ಮ ಮಹಿಳಾ ಲೋಕೇಶ್ವರಿ ಇರ್ಬೋದು, ನೈನಾ ಮೇಡಮ್ ಇರ್ಬೋದು, ವಿಜಯಶ್ರೀ ಮೇಡಮ್ ಇರ್ಬೋದು, ಜಯಲಕ್ಷ್ಮಿ ನಾಯ್ಡವ್ರು ಇರ್ಬೋದು, ಜೊತೆಗೆ ಭಾಳಷ್ಟು ಜನ ಎಲ್ಲ ಇದ್ದಾರೆ. ಇವರೆಲ್ಲರ ಒಂದು ಸ್ವಾಗತದಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ, ಬಹಳ ಉತ್ಸುಕವಾಗಿ ನಡೀತಾ ಇದೆ. ಜೊತೆಗೆ ವೇದಿಕೆಯಲ್ಲೂ ಕೂಡ ಮೈಸೂರಿನ ಎಲ್ಲ ಗಣ್ಯರು ಕೂಡ ಇದ್ದಾರೆ. ನಮ್ಮ ವಂಶಿ ಸಾಹೇಬರು ಯಾರು ಗೊತ್ತಿಲ್ಲ, ಅವರಿಗೆ ನಾನು 9ನೇ ತಾರೀಕು 29 ನವೆಂಬರ್ ಅದು ಕರ್ನಾಟಕ ರಾಜ್ಯೋತ್ಸವ ಅಂತ ಅತ್ಯುನ್ನತವಾದ ಪ್ರಶಸ್ತಿನ ಅವರು ಕೊಟ್ಬಿಟ್ಟಿದ್ದಾರೆ ಸರ್ಕಾರ. ಕಲಾ ಪೋಷಕ ಅಂತೇಳಿ ನಾವು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು ಮೈಸೂರಿನಲ್ಲಿ ಈ ಕಲೆ ಇಷ್ಟು ಬೆಳೀತಾ ಇದೆ ಅಂತಂತಂದರೆ ಅವ್ರು ಕೊಡ್ತಾ ಇರುವಂಥ ಕನ್ನಡಪ್ರಭದಲ್ಲಿ ಯಾವ ಲೋಕಲ್ ಪೇಪರು ಇಲ್ಲ, 7 ಪೇಜ್ನ ಮೈಸೂರಿಗೆ ಮೀಸಲಾಗಿಟ್ಟು ಕೊಡ್ತಾ ಇರೋಂಥ ಒಂದು ಅದ್ವಿತೀಯವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ವಂಶಿ ಸಾಹೇಬರು. ಜೊತೆಗೆ ಹಾಗೆ ಸುಶ್ರುತ್ ಗೌಡರು ಕೂಡ ಹಾಗೆಯೇ ಎಲ್ಲ ಕಲೆಯ ಎಲ್ಲ ಸಂಗೀತಗಾರರಿಗೆ, ನಾಟಕಗಾರರಿಗೆ, ಎಲ್ಲ ಪ್ರಕಾರಗಳಿಗೆ ಅವ್ರದ್ದೇ ಆದಂಥ ಪ್ರೋತ್ಸಾಹ ನೀಡಿ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಕಲೆಯನ್ನು ಬೆಳೆಸಲಿಕ್ಕೆ ಅವರ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಪಕ್ಕ ನಮ್ಮ ಸ್ನೇಹಿತರಾದಂಥ ಲೋಕೇಶ್ವರ್ ಅವರಿದ್ದಾರೆ, ಹಾಗೆ ರೇಖಾ ಮನಶಾಂತಿ ಅವರು ಮೇಡಮ್ ಅವರಿದ್ದಾರೆ. ಅವರು ಕೂಡ ಬಹಳ ತೊಡಗಿಸ್ಕೊಳ್ತಾ ಇದ್ದಾರೆ ಸಾಹಿತ್ಯ ಕಲೆಯಲ್ಲಿ. ಹಾಗೆ ಭಾಳಷ್ಟು ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜಾನ್ಕಮ್ಮನವರ ಕಾರ್ಯಕ್ರಮ. ಜಾನ್ಕಮ್ಮನವರು ಮೈಸೂರಿನಲ್ಲಿ ಕೊನೆಗಾಲದಲ್ಲಿ 8 ವರ್ಷ ನೆಲೆಸಿ ಮೈಸೂರು ಬಗ್ಗೆ ಬಹಳ ಪ್ರೀತಿಯ ಮಾತನಾಡಿ ಮೈಸೂರಿನಲ್ಲೇ ಕೊನೆಯುತ್ತಿರೋದು ಅವರ ಒಂದು ಪ್ರೀತಿಯನ್ನು ಮೈಸೂರಿನ ಬಗ್ಗೆ ತೋರಿಸ್ಕೊಂಡ್ರು. ಆದರೆ ಅಷ್ಟೇ ಪ್ರೀತಿಯನ್ನು ನಮ್ಮ ಜಾನಕಮ್ಮನವ್ರಿಗೆ ಕೊಡ್ತಿರೋದನ್ನ ನಾವು ನೋಡಿದ್ದೀವಿ. ಭಾರತದ ಅವರು ಜಗದ ಗಾಯಕಿ, 20 ಭಾಷೆಯಲ್ಲಿ ಹಾಡಿದಂಥ ಗಾಯಕಿ. ಬೇರೆ ಎಲ್ಲೇ ನಡೆದಂಥ ಅವರನ್ನು ಸ್ಮರಣೆ ಮಾಡಿಕೊಂಡಂತೂ ನಡೆದಂಥ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಕೂಡ ಆಗಿಲ್ಲ. ಸುಮಾರು ಹೆಚ್ಚು ಕಡಿಮೆ 500 ಕಾರ್ಯಕ್ರಮ ಮೈಸೂರಲ್ಲಿ ಆಗಿದೆಯೇನೋ ಅಂತ ನನಗಂತೂ ಅನ್ನಿಸ್ತಾ ಇದೆ. ಎಲ್ಲ ಕಡೆ ಕೂಡ ಕಾರ್ಯಕ್ರಮ ಆಗ್ತಾಯಿದೆ. ಅವ್ರು ಎಷ್ಟು ಪ್ರೀತಿ ಕೊಟ್ಟಿದ್ರು ಅಷ್ಟೇ ಪ್ರೀತಿಯನ್ನು ಮೈಸೂರಿನವರು ಕೂಡ ಅವ್ರಿಗೆ ಕೊಟ್ಟು ಗೌರವವನ್ನು ಸಲ್ಲಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಿಜ, ಅದನ್ನು ಕೊಡಲೇಬೇಕು. ಯಾಕೆಂದರೆ ಅಂಥ ಅದ್ಭುತ ಗಾಯಕಿನ ನಾವು ಮುಂದೆ ನೋಡೋಕ್ಕಂತೂ ಆಗೋದಿಲ್ಲ. ಇತಿಹಾಸದಲ್ಲಿ ಅವರನ್ನು ಯಾವತ್ತೂ ಕೂಡ ಸ್ಮರಣೆಯಲ್ಲಿ ಇಟ್ಕೊಳ್ಳೋಂಥ ನಾವು ನೆನಪಲ್ಲಿ ಇಟ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಮುಂದಿನ ಒಂದು ತನಕ್ಕೆ ಪ್ರೇರಣೆ ಆಗಬೇಕು. ಎಲ್ಲರೂ ಮೂರ್ಸೋಕ್ಕೂ ಕೂಡ ಆಗಲ್ಲ, ಕನಸು ಕೂಡ ಕಾಣೋಕ್ಕಾಗಲ್ಲ. 60 ವರ್ಷ ಒಬ್ಬರು ಹಾಡ್ತಾರೆ, 48,000 ಗೀತೆಗಳನ್ನ ಹಾಡ್ತಾರೆ, 10,000 ಕನ್ನಡದಲ್ಲೇ ಹಾಡ್ತಾರೆ, 33 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ತೆಗೆದುಕೊಳ್ತಾರೆ, 20 ಭಾಷೆಗಳು ಹಾಡ್ತಾರೆ ಅಂತಂತಂದರೆ ಅದನ್ನು ನೆನೆಸ್ಕೊಳಕ್ಕಾಗುತ್ತಾ? ಭಾಳ ಜನ ಕ್ವಶನ್ ಮಾಡಿದ್ರು, ಎಲ್ಲಿ 20 ಗೀತೆಗಳು ಇಡೀ ಭಾರತದಲ್ಲಿ 14 ಭಾಷೆಗಳಲ್ಲ ಅಂತ. ಹೌದು, 14 ಭಾಷೆಗಳು. ಆದರೆ ಅವರು ಜಪಾನೀಸಲ್ಲಿ ಹಾಡಿದ್ದಾರೆ, ಫ್ರೆಂಚಲ್ಲಿ ಹಾಡಿದ್ದಾರೆ, ಇಂಗ್ಲೀಷಲ್ಲಿ ಹಾಡಿದ್ದಾರೆ, ಜರ್ಮನಿ ಹಾಡಿದ್ದಾರೆ, ಜರ್ಮನಲ್ಲಿ ಹಾಡಿದ್ದಾರೆ, ಸಿಂಹಳೀಸ್ ಅಂತ ಶ್ರೀಲಂಕಾ ಅದರಲ್ಲಿ ಹಾಡಿದ್ದಾರೆ. ಎಲ್ಲ ಸೇರಿ 20 ಭಾಷೆಗಳಲ್ಲಿ ಜಗದ ಗಾಯಕಿಯಾಗಿದ್ದಾರೆ. ಅಂಥವರು ನಮ್ಮನ್ನಗಲಿರೋದು ನಮ್ಮೆಲ್ಲರಿಗೂ ಕೂಡ ಬಹಳ ದುಃಖದ ವಿಷಯ. ಆದರೆ ಮೈಸೂರಿನಲ್ಲೇ ಇದ್ದು ಕೊನೆಗಾದ ಸಂತೋಷ ಕಂಡುಕೊಂಡಿದ್ದು ನಮ್ಮ ಹೆಮ್ಮೆಯ ವಿಷಯ. ಅವರಿಗೆ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಲೋಕದಲ್ಲಿ, ಸಾಂಸ್ಕೃತಿಕ ನಗರಿಯಲ್ಲಿ ಇಷ್ಟೊಂದು ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಮಾಡಿ ನೆನೆಸ್ಕೊಡ್ತಾ ಇರೋದು ನಮ್ಮೆಲ್ಲರ ಗೌರವನ ಹೆಚ್ಚಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ನೀವೆಲ್ಲರೂ ಕೂಡ ಕೊನೆಯವರೆಗಿದ್ದು ಕೂಡ ತಮ್ಮ ಚಪ್ಪಾಳೆಯ ಮುಖಾಂತರ ಕಾರ್ಯಕ್ರಮಗಳ ಆಯೋಜಕರಿಗೆ, ಸಂಗೀತ ಪ್ರೇಮಿಗಳು, ನಮ್ಮ ಹಾಡು ಹೇಳೋರಿಗೆ ಪ್ರೋತ್ಸಾಹ ನೀಡಬೇಕು. ಅದೊಂದೇ ನಿಮ್ಮ ಹತ್ರ ಕೇಳೋದು, ಇನ್ನೇನು ಕೂಡ ಕೇಳೋಣ. ನಿಮ್ಮ ಚಪ್ಪಾಳೆ ಅವ್ರಿಗೆ ಊಟ. ನೀವು ಎಷ್ಟೊಂದು ಜಾಸ್ತಿ ಆಗುತ್ತೆ. ಹಾಡು ಹೇಳೋರು ನಿಮ್ಮ ಚಪ್ಪಾಳೆ ಮುಖಾಂತರ ಅವರೊಂದಷ್ಟು ಇನ್ನೊಂದಷ್ಟು
ಆತ್ಮವಿಶ್ವಾಸದ ಭಾವನೆ ಹೆಚ್ಚಿಸ್ಕೊತಾರೆ. ಅದು ನಿರಂತರವಾಗಿ ಮಾಡಿ ನನಗೆ ಟೌನ್ ಅಂತಂದರೆ ಬಹಳ ಪ್ರೀತಿ ಆಗ್ತಿದೆ. ನಾವೆಲ್ಲರೂ ಕೂಡ ನಾದಬ್ರಹ್ಮದಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ. ಈಗ ನಾದಬ್ರಹ್ಮದಲ್ಲಿ ಡೇಟೇ ಸಿಗಲ್ಲ, ಅಷ್ಟೊಂದು ಕಾರ್ಯಕ್ರಮಗಳು ಡೇಟ್ ಬೇಕು. ಅದಕ್ಕೋಸ್ಕರ ಭಾನುವಾರಗಳು ಅದು ಸಿಗಲ್ಲ. ಭಾನುವಾರಗಳಿಗೆ ಹಿಂಗೆ ಮಾಡೋದು ಜನ ಸೇರ್ತಾರ ಅನ್ನೋದೊಂದು ಡೌಟ್ ಇತ್ತು. ಈಗ ಬೆಳಿಗ್ಗೆ ಅಲ್ಲ ಸಾಯಂಕಾಲ ಯಾವ ಕೂಡ ನಾವು ನಿಮ್ಗೆ ಪ್ರೋತ್ಸಾಹ ಹಾಕಿದ್ದೀವಿ ಅಂತ ನೀವೆಲ್ಲರೂ ಬಂದಿದ್ದಾರಲ್ಲ, ಇದೇ ನಮ್ಮ ಶ್ರೀರಕ್ಷೆ ಅಂತ ಈ ಒಂದು ಪ್ರೋತ್ಸಾಹವನ್ನು ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೀನಿ. ನಮಸ್ಕಾರ.